ನಮಸ್ಕಾರ ವೀಕ್ಷಕರೇ, ನೀವೇನಾದರೂ ಬೆಂಗಳೂರಿನಲ್ಲಿದ್ದು ಸನ್ರೈಸ್ ಅಥವಾ ಸನ್ಸೆಟ್ ನೋಡೋದಕ್ಕೆ ಏನಾದರೂ ಒಂದು ಒಳ್ಳೆಯ ಜಾಗನ ಹುಡುಕ್ತಾ ಇದ್ದರೆ ನಾನು ನಿಮಗೆ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀನಿ ಈ ಜಾಗನ. ಬ್ಯಾಂಗ್ಳೂರು ಮೆಜೆಸ್ಟಿಕ್ಕಿಂದ ಸುಮಾರು 28-30 ಕಿಲೋಮೀಟರ್ಸ್ ದೂರದಲ್ಲಿರ್ತಕ್ಕಂಥ ಈ ಜಾಗ ಒಂದು ಪ್ರಶಸ್ತವಾದ ಜಾಗ ಅಂತಲೇ ಹೇಳ್ಬೋದು ಸನ್ರೈಸ್ ಅಥವಾ ಸನ್ಸೆಟ್ಗೆ, ಬಿಕಾಸ್ ಯು ನೀಡ್ ನಾಟ್ ಗೋ ಔಟ್ ಆಫ್ ಸಿಟಿ. ಸೊ ಈ ಜಾಗ ಬಂದು ಅಕ್ಕಯ್ಯಮ್ಮ ಬೆಟ್ಟ ಅಂತ ಹೇಳಿ ಏರ್ಪೋರ್ಟ್ಗೆ ಕ್ಲೋಸ್ ಆಗಿ ಅಥವಾ ಚಿಕ್ಕಜಲ ಹತ್ರ ಲೊಕೇಟ್ ಆಗುತ್ತೆ. ನಿಮ್ಮ ವೆಹಿಕಲ್ ಈ ಏನು ಜಾಗ ತೋರಿಸ್ತಾ ಇದ್ದೀನಿ ಇಲ್ಲಿವರೆಗೂ ಬರುತ್ತೆ. 2 ವೀಲರ್ ಆಗಿದ್ದರೆ, 4 ವೀಲರ್ ಆಗಿದ್ದರೆ ಜಸ್ಟ್ ಬಿಲೋ ದ್ಯಾಟ್ ಒಂದು ಪಾರ್ಕಿಂಗ್ ಇದೆ. ಆ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿ ನೆಕ್ಸ್ಟ್ ಟ್ರೆಕ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಇನ್ನೊಂದು ಜಾಗ ಕೂಡ ಇದೆ, ಸ್ಟೆಪ್ಸ್ ಇದ್ದಾವೆ. ಸ್ಟೆಪ್ಸ್ನ ಬಳಸ್ಕೊಂಡು ಕೂಡ ನೀವು ಹತ್ತಬೋದು. ಸ್ಟೆಪ್ಸ್ ಅದರ ದಾರಿನಲ್ಲಿ ಬರೋದಾದರೆ ನಿಮಗೆ ಮೇಲೆ ಒಂದು ಚಾವಣಿ ಅಥವಾ ರೂಫಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಮಳೆ ಇದ್ದರೂ ಬಿಸಿಲು ಏನಿದ್ರು ಕೂಡ ಸ್ಟೆಪ್ಸ್ ಹತ್ತಿ ಬರೋರಿಗೆ ಅದು ಅನುಕೂಲ ಆಗುತ್ತೆ. ಇನ್ನು ನೋಡೋದಾದರೆ ಇದು ಎಂಟ್ರಿ ಗೇಟ್. ಮಾಡ್ರನ್ ಕೆತ್ತನೆಗಳು ಇವೆಲ್ಲನೂ ಆದ್ರೂ ತುಂಬ ಅಚ್ಚುಕಟ್ಟಾಗಿ ಮೂರ್ತಿಗಳೆಲ್ಲ ತುಂಬ ಸುಂದರವಾಗಿದ್ದಾವೆ. ಈ ಕಡೆ ಬಂದರೆ ಸುಬ್ರಹ್ಮಣ್ಯ, ಇನ್ನು ಎಡಗಡೆಗೆ ಗಣಪತಿ, ಹಾಗೆ ಮುಖ್ಯದ್ವಾರ. ಇವನ್ನೆಲ್ಲ ನೋಡಿಕೊಂಡು ಸ್ವಲ್ಪ ನೀವು ರೈಟ್ ಸೈಡ್ ಹೋಗೋದಾದರೆ ಈ ಥರ POPನ ಬಳಸ್ಕೊಂಡು ನಂದಿ ಮುಖ, ಹಸುವಿನ ಮುಖ ಈ ಥರ ಇದನ್ನು ಮಾಡಿ ಕಲ್ಲಿನ ಮೇಲೆ ಅದನ್ನು ಒಂದು ಪೇಸ್ಟ್ ಮಾಡಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಇದು ಇತ್ತೀಚೆಗಷ್ಟೇ ಮಾಡಿರ್ತಕ್ಕಂಥ ಚೇಂಜಸ್ಸು. ಚೆನ್ನಾಗಿದೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸುಮಾರು ಒಂದು 10-20 ಏನೋ ಕತ್ತನ್ನು ಅಥವಾ ತಲೆಯ ಭಾಗದ ಆ್ಯನಿಮಲ್ಸನ್ನೆಲ್ಲ ತೋರಿಸಿದ್ದಾರೆ. ಚೆನ್ನಾಗಿದೆ ಇದು ಕೂಡ. ಎಷ್ಟು ಹೌ ಲಾಂಗ್ ಇಟ್ ಸ್ಟೇಸ್ ವಿ ಡೋಂಟ್ ನೋ, ಬಟ್ ಸದ್ಯಕ್ಕಂತೂ ಅಲ್ಲಿದೆ, ತುಂಬ ಚೆನ್ನಾಗಿದೆ. ನೀವೇನಾದರೂ ಈ ಬೆಟ್ಟಕ್ಕೆ ಹೋದರೆ ಇದನ್ನು ಕೂಡ ಖಂಡಿತ ನೋಡಿ. ಏನು ಸನ್ಸೆಟ್ ಆಗ್ತಾ ಇತ್ತು, ನಾವಾಗೆ ಇನ್ನೊಂದು ಸ್ವಲ್ಪ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಮುಂದಕ್ಕೆ ಹೋಗ್ತೀವಿ. ಸೊ ಇದು ಇನ್ನೊಂದು ಸೈಡ್. ಇಲ್ಲಿಂದ ನೋಡೋದಾದರೆ ನಿಮಗೆ ಏರ್ಪೋರ್ಟ್ ಕೂಡ ಕಾಣಿಸುತ್ತೆ. ಏರ್ಪೋರ್ಟ್ ಟರ್ಮಿನಲ್ 1 ಇಫ್ ಯು ಆರ್ ಬೀನ್ ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ನಿಮಗೆ ಏನು ಫಸ್ಟ್ ಟರ್ಮಿನಲ್ ಕಾಣಿಸುತ್ತೆ ಅದು ಇಲ್ಲಿಂದ ನೋಡ್ಬೋದು ನೀವು. ಅಟ್ಲೀಸ್ಟ್ ಆ ಸ್ಟ್ರಕ್ಚರ್ ಏನಿದೆಯಲ್ಲ ಅದನ್ನೆಲ್ಲ ಇಲ್ಲಿಂದ ನೋಡ್ಬೋದು. ಇದನ್ನೆಲ್ಲ ನೋಡ್ಕೊತ ಮುಂದೆ ಹೋಗ್ತೀವಿ ನಾವು. ಇನ್ನು ಈ ಜಾಗ ಹತ್ರದಲ್ಲಿ ಇರ್ತಕ್ಕಂಥ ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲನೂ ತುಂಬ ಫೇವ್ರೇಟ್ ಜಾಗ ಅಂತಲೇ ಹೇಳ್ಕೋಬೋದು. ಯಾಕಂದರೆ ಈಸಿ ಟ್ರೆಕ್, ಟಕ್ಕಂತ ಹತ್ತಿರ ಟಕ್ಕಂತ ಹಿಡಿದು ಹೋಗ್ಬಿಡ್ತಾರೆ. ಸುಮಾರು ಅಷ್ಟೊತ್ತು ಟೈಮ್ನ ಅಲ್ಲಿ ಸ್ಪೆಂಡ್ ಮಾಡ್ಕೊಂಡಿದ್ದು. ಹಾಗೆ ಬೆಟ್ಟದ ಜೊತೆಗೆ ರಾಕ್ ಬೋಲ್ಡರ್ಸ್ ಅಂತ ಏನು ಕರಿತೀವಿ, ಬಂಡೆಗಳೇನು ಕರಿತೀವಿ, ಇದ್ರ ಜೊತೆಗೆ ಇಲ್ಲಿ 1-2 ಸಣ್ಣ ಸಣ್ಣ ಗುಹೆಗಳು ಕೂಡ ಇದ್ದಾವೆ. ಎದುರುಗಡೆ ನೀವು ನೋಡ್ತಿರ್ತಕ್ಕಂಥ ಬಂಡೆ ಏನಿದೆ ಅಲ್ಲಿ ಒಂದು ಸಣ್ಣ ಗುಹೆ ಇದೆ. ಅಷ್ಟೊಂದೇನು ನೀಟಾಗಿಲ್ಲ, ಹಾಗಾಗಿನೇ ನಾನು ಅಲ್ಲಿಂದ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಲ್ಲ, ಬಟ್ ಗುಹೆ ಅಂತೂ ಇದೆ. ಇನ್ನು ಆ ಗೋಡೆ ನೀವು ನೋಡ್ತಿರ್ತಕ್ಕಂಥದ್ದು ದೇವಸ್ಥಾನದ ಕಾಂಪೌಂಡದು. ಒಳಗಡೆ ಒಂದು ದೇವಸ್ಥಾನ ಇದೆ. ಈಗ ಆ ಆರೆಂಜ್ ಕಲರ್ನಲ್ಲಿ ಏನೊಂದು ಗುಡಿ ಕಾಣಿಸ್ತಾ ಇದೆ ಅದು ಭೀಮೇಶ್ವರ ಟೆಂಪಲ್ ಅಂತ ಹೇಳಿ. ಹಾಗೆ ಟೆಂಪಲ್ ಅಂತ ಅಂದಮೇಲೆ ಗೊತ್ತಿರಲೇಬೇಕಲ್ವ, ನಾಗರಕಟ್ಟೆ, ನಾಗರಕಲ್ಲುಗಳು, ಅರಳಿಕಟ್ಟೆ ಅಥವಾ ನಾಗರಕಟ್ಟೆ ಎಲ್ಲ ಇದ್ದೇ ಇರ್ತವೆ. ಹಾಗೆ ಇಲ್ಲಿ ಆಗ ಐ ಥಿಂಕ್ ವರ್ಷದಲ್ಲಿ ಯಾವುದೋ ಒಂದು ದಿನ ಜಾತ್ರೆ ಕೂಡ ನಡೆಯುತ್ತೆ. ಹೆಚ್ಚಿನ ಮಾಹಿತಿ ನನಗೆ ಸಿಗಲಿಲ್ಲ ಇದ್ರ ಮೇಲೆ. ನಾವು ಹೋಗಿದ್ದು ಮೇಯ್ನಾಗಿ ಸನ್ಸೆಟ್ಗೆ ಅಂತ ಹೇಳಿ. ಇಫ್ ಯು ಆರ್ ನಾಟ್ ಏನಂತಾರೆ ದೇವಸ್ಥಾನದ ದೇವರ ದರ್ಶನಕ್ಕೆ ಹೋಗಲಿಲ್ಲ ಅಥವಾ ಬೇರೆ ಸನ್ಸೆಟ್ಗೆ ಹೋಗ್ತಿದ್ದೀನಿ ಅನ್ನೋದಾದರೆ ಡೆಫಿನೆಟಾಗಿ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗ್ಬೋದು. ಇನ್ನು ಅದರ ಜೊತೆಗೆ ಸುಮಾರಷ್ಟು ದೇವಸ್ಥಾನಗಳು ಕೂಡ ಇದ್ದಾವೆ. ರಾಮನ ದೇವಸ್ಥಾನ ಕೂಡ ಇದೆ ಅಲ್ಲಿ. ಸೊ ಏನಪ್ಪ ಅಂತಂದರೆ ಬೆಟ್ಟ ಅಂತಂದರೆ ಇಟ್ ಈಸ್ ನಾಟ್ ಒಂದು ಟೆಂಪಲ್, ಅಲ್ಲಿ ಗ್ರೂಪ್ ಆಫ್ ಟೆಂಪಲ್ಸ್ ಇರೋಂಥದ್ದು. ಭೀಮೇಶ್ವರ, ರಾಮ, ಅಕ್ಕಯ್ಯಮ್ಮ, ಇನ್ನು ಆ ಕಡೆ ಹೋದರೆ ಮುನೇಶ್ವರ ಟೆಂಪಲ್ ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಹಾಗೆ ನಮ್ಮ ಸನ್ಸೆಟ್ ವ್ಯೂ ಪಾಯಿಂಟ್ ಕಡೆ ಹೊರಟಿದ್ವಿ. ಸೊ ಇಲ್ಲಿ ಸಾಕಷ್ಟು ಬಂಡೆಗಳಿದ್ದಾವೆ. ನಿಮಗೆ ಒಂದು ಹಾಗೆ ಖಾಲಿ ಜಾಗ ಕೂಡ ಇದೆ. ಬಂಡೆ ಮೇಲೆ ಕೂತ್ಕೊಂಡು ನೀವು ಸನ್ಸೆಟ್ನ ವೀಕ್ಷಣೆ ಮಾಡ್ಬೋದು, ಅಥವಾ ಖಾಲಿ ಜಾಗದಲ್ಲಿ ಈ ಥರದ್ದೇನು ಖಾಲಿ ಜಾಗ ಇದೆ ಬಂಡೆ, ಅಲ್ಲಿ ಕೂತ್ಕೊಂಡು ಕೂಡ ನೀವು ವೀಕ್ಷಣೆ ಮಾಡ್ಬೋದು. ಸೊ ಇಟ್ಸ್ ಅಪ್ ಟು ಯು, ಬಟ್ ವ್ಯೂಸ್ ಅಂತ ತುಂಬ 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 ಚೆನ್ನಾಗಿರುತ್ತೆ. ಏನು ನೋಡ್ತಿದ್ರೆ ನಮ್ಮ ಸನ್ಸೆಟ್ ನೀವು ರೀತಿಯಾಗಿ ಈ ಥರ ಬಂಡೆಗಳೆಲ್ಲ ಸುಮಾರಷ್ಟಿದೆ ಅಲ್ಲಿ. ಆದಷ್ಟು ಬೇಗ ಸನ್ಸೆಟ್ ಮುಗಿಸ್ಕೊಂಡು ನೀವು ಇಳಿಮುಖ ಮಾಡಿದ್ರೆ ಒಳ್ಳೇದು. ಏನಕ್ಕೆ ಅಂತಂದರೆ ಅಲ್ಲಿ ತುಂಬ ಜನ ಏನೋ ಹುಡುಗರೆಲ್ಲ ಬಂದಿರ್ತಾರಲ್ಲ, ಸೊ ಸೇಫ್ಟಿಗೆ ಕೂಡ ತೊಂದರೆಗಳು ಇರ್ತವೆ.
ಬೇರೆ ಯಾವುದೇ ಪ್ರೊಡಕ್ಷನ್ ಇರೋಲ್ಲ ಅಲ್ಲಿ, ಹಾಗಾಗಿ. ಸೊ ಸನ್ಸೆಟ್ನ ಮುಗಿಸ್ಕೊಂಡು ಹೊಡ್ತಿರ್ಬೇಕಾದ್ರೆ ನಮಗೆ ಈ ಥರದ್ದು ಸ್ಟ್ರಕ್ಚರ್ ನೋಡೋದಕ್ಕೆ ಸಿಗುತ್ತೋ. ಪ್ರಾಬಬ್ಲಿ ನೀರು ಸಂಗ್ರಹಣೆ ಮಾಡ್ತಿರ್ತಕ್ಕಂಥ ಒಂದು ಜಾಗ ಇರ್ಬೋದು ಇದು ಅಂದಿನ ಕಾಲಕ್ಕೆ. ತುಂಬ ಹಳೆಯದು, ತುಂಬ ವಸ್ತು ನಮ್ಮ ಮಾಹಿತಿ ಹೇಳಲಿಕ್ಕಾಗಲ್ಲ. ಬಟ್ ಕಲ್ಲನ್ನು ಬಳಸ್ಕೊಂಡಿರೋದನ್ನು ನೋಡ್ತಿದ್ರೆ ಬಹುಶಃ ಕನಿಷ್ಠ ಅಂದ್ರೂ ಒಂದು 40-50 ವರ್ಷದ ಪುರಾಣ ಹಳೆಯದಂತೂ ಅನಿಸುತ್ತೆ. ಇನ್ನು ಅಲ್ಲಿ ನೋಡ್ತಿರ್ತಕ್ಕಂಥ ಕಲ್ಲಿನ ಸ್ಟ್ರಕ್ಚರ್ಗಳನ್ನ ನೋಡಿದ್ರೆ ನಿಮಗೆ ಈ ಒಂದು ಹಳೆಯ ಕಾಲದಲ್ಲಿ ಸಂತೆಗಳೇನು ಮಾಡ್ತಿದ್ರು. ಸೊ ಆ ಥರದೊಂದು ಮಾರ್ಕೆಟ್ ಪ್ಲೇಸ್ ಆಗಿ ಅದನ್ನು ಬಳಸ್ಕೊಂಡಿರಬಹುದಾದಂಥ ಅನಿಸಿಕೆಗಳು ಸಿಗುತ್ತೆ ನಿಮಗೆ. ಇನ್ನು ಇಲ್ಲಿ ನೋಡ್ತಿರ್ತಕ್ಕಂಥದ್ದು ಮುನೇಶ್ವರ ಟೆಂಪಲ್ ಇದೆ. ಇದು ರಿನೋವೇಷನ್ ವರ್ಕ್ ನಡೀತಾ ಇದೆ. ಹಾಗೇನೇ ಶಿವ ಪಾರ್ವತಿಯರ ಸ್ಟ್ಯಾಚು ಕೂಡ ನೋಡೋದಕ್ಕೆ ಸಿಗುತ್ತೆ ನಿಮಗೆ. ಸೊ ಇದನ್ನೆಲ್ಲ ನೋಡಿಕೊಂಡು ನೀವು ಇಳಿಮುಖವಾಗ್ತಿರ್ಬೇಕಾದ್ರೆ ಲೆಫ್ಟ್ ಕಡೆಯಿಂದ ಇಳಿಮುಖ ಮಾಡೋದಾದರೆ ಅಲ್ಲೇ ಲೆಫ್ಟಲ್ಲೇ ನಿಮಗೆ ಇನ್ನೆರಡು ಟೆಂಪಲ್ಗಳು ಕಾಣಿಸುತ್ತವೆ. ಯೂಶ್ವಲಾಗಿ ಬೆಟ್ಟಕ್ಕೆ ಬರೋರು ಬೆಟ್ಟ ನೋಡ್ಕೊಂಡು ಓಡ್ಬಿಡ್ತಾರೆ. ಇದೇನೋ ಇಂಟ್ರೆಸ್ಟಿಂಗ್ ಇದೆಯಲ್ಲ ಅಂತ ನಾನು ಇಲ್ಲಿ ಹೋದಾದ್ಮೇಲೆ ನಮಗೆ ಈ ಥರ ಫಸ್ಟ್ ಕಾಣಿಸಿದ್ದು ಒಂದು ನೀರು ಸಂಗ್ರಹಾಲಯ ಅಥವಾ ಪಾಂಡ್, ಕುಂಟೆ, ಕಲ್ಯಾಣಿ ಅಂತ ಏನು ಕರೀತಾರೆ. ಚೆನ್ನಾಗಿತ್ತು. ಅದನ್ನು ನೋಡಿಕೊಂಡು ಮುಂದಕ್ಕೆ ಕಣ್ಣಾಯಿಸಿದ್ರೆ ಅಲ್ಲಿ ನಮ್ಮ ಕಂಡಿದ್ದು ಆಂಜನೇಯ ದೇವಸ್ಥಾನ, ಹನುಮಾನ್ಜಿಯವರ ದೇವಸ್ಥಾನ. ಸೊ ಅದನ್ನು ನೋಡೋಣ ಅಂತ ಮೆಟ್ಲತ್ತಿ ಹೊರಟ್ವಿ. ಸಂಜೆ ಆಗಿದ್ದರಿಂದಾಗಿ ಹೆಚ್ಚಿಗೆ ಎಲ್ಲ ಯಾರೂ ಇದ್ದಿರಲಿಲ್ಲ ಅಲ್ಲಿ. ಈವನ್ ಟೆಂಪಲ್ ಕೂಡ ಕ್ಲೋಸ್ ಆಗಿತ್ತು. ಸೊ ಗಣಪತಿಯವ್ರಿಗೆ ಒಂದು ಸೆಲ್ಯೂಟ್ ಹೊಡ್ಕೊಂಡು ಮುಂದೆ ಹೊರಟ್ವಿ ನಾವು. ಗೇಟ್ ಕ್ಲೋಸ್ ಆಗಿತ್ತು, ಯಾರೂ ಇರಲಿಲ್ಲ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿಂದ ಆಂಜನೇಯನವ್ರನ್ನ ಒಂದು ದರ್ಶನ ಮಾಡಿಕೊಂಡು ಹಾಗೆ ಟೆಂಪಲ್ನ ಒಂದು ರೌಂಡ್ ಹೊಡೆಯುವ ಅಂತ ನೋಡಿ ಟೆಂಪಲ್ ದೇವಸ್ಥಾನದ ಇನ್ನೊಂದು ಕಡೆಗೆ ಹೋದಾಗ ನಮ್ಗೆ ಅಲ್ಲಿ ಕಂಡದ್ದು ಈ ನಾಗಕಲ್ಲುಗಳು ಹಾಗೂ ಒಂದು ಹಳೆಯ ಮರ, ಒಂದು ರಾಕ್ ಬಂಡೆ. ಇದು ರೀಸೆಂಟಾಗಿ ಯಾರೋ ಗಿಫ್ಟ್ ಮಾಡಿರ್ತಕ್ಕಂಥದ್ದು 2021ರಲ್ಲಿ, ಮೇ ಬಿ ಪೋಸ್ಟ್ ಕೊರೋನಾ. ಅದಲ್ಲಿ ಕಾಣಿಸ್ತಿತ್ತು, ಏನೋ ಬೋರ್ಡಲ್ಲಿ ಹಾಕ್ಸಿದ್ರು. ಏನು ಇವನ್ನೆಲ್ಲ ನೋಡಿಕೊಂಡು ಇನ್ನೊಂದು ಸರಿ ಲೆಫ್ಟಿಗೆ ನೀವು ಕಣ್ಣಾಯಿಸಿದ್ರೆ ಅಲ್ಲಿ ಮತ್ತೊಂದು ದೇವಸ್ಥಾನ ನೋಡೋಕ್ಕೆ ಸಿಗುತ್ತೆ ನಿಮಗೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಅದನ್ನು ಕೂಡ ನೋಡೋಣ. ಆಲ್ರೆಡಿ ಕತ್ಲಾಗ್ತಾ ಬಂದಿತ್ತು. ನಾವು ಅಲ್ಲೂ ಕೂಡ ಯಾರಿಲ್ಲ, ಬಹುಶಃ ಟೆಂಪಲ್ ಟ್ರಸ್ಟ್ ಮಾಲೀಕರಂತ ಕಾಣುತ್ತೆ. ಇಬ್ಬರು ಅಷ್ಟೇ ಅಲ್ಲಿದ್ದದ್ದು, ಮಾಲೀಕರು, ಅವರ ಸೇವಕರು 2-3 ಇದ್ದರು. ಸೊ ನಾವು ಒಳಗೆ ಹೋದ್ವಿ. ಗಣಪತಿ ಯೂಶ್ವಲಾಗಿ ವೆಂಕಟೇಶ್ವರನ ದೇವಸ್ಥಾನ ಅಂತಂದಾಗ ಎಲ್ಲೋ ಒಂದು ಕಡೆ ಮೂರ್ತಿಗಳಾಗಿರ್ಬೋದು ಅಥವಾ ಚಾವಣಿ ಹತ್ರ ಆಗಿರ್ಬೋದು ಅವರ 10 ಅವತಾರಗಳೇನಿರುತ್ತೆ ಅದನ್ನು ತೋರಿಸಿರ್ತಾರೆ. ಇಲ್ಲಿ ಅದೇನೂ ಇಲ್ಲ ಅಂತಂದ್ರೂ ಮುಖ್ಯ ಆಲಯದಲ್ಲಿ ವೆಂಕಟೇಶ್ವರ, ಸತ್ಯಭಾಮೆ, ರುಕ್ಮಿಣಿ ಜೊತೆಗೆ ಈ ಇನ್ನೊಂದು 3ನೇ ಮೂರ್ತಿ ಏನಿದೆಯಲ್ಲ ಅದು ತಾತಯ್ಯನವ್ರದ್ದು, ನೀವು ನೋಡ್ತಿರ್ತಕ್ಕಂಥದ್ದು. ಸೊ ಅದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಈ ಥರ ತುಂಬ ಚೆನ್ನಾಗಿತ್ತು ಇದನ್ನೆಲ್ಲ ನೋಡೋದಕ್ಕೆ. ನೀವೇನಾದರೂ ಅಕ್ಕಯ್ಯಮ್ಮ ಬೆಟ್ಟಕ್ಕೆ ಹೋದಾಗ ಈ ಸಾರಿ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರಬಹುದು. ಸೊ ದಟ್ಸ್ ಆಲ್ ಫಾರ್ ನೌ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ವೀಡಿಯೋಗಳನ್ನು ಮುಂದೆ ತರ್ತಾ ಇರ್ತೀನಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ರಯಲ್ಸ್ ಆಫ್ ಯಾತ್ರಿಕಾ ಅಂತೇಳಿ ನನ್ನ ಚಾನಲ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು.